ಒಂದ್ ಕಡೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 40 ಲಕ್ಷ ಖರ್ಚು ಮಾಡಿ ಮದ್ವೆ ಮಾಡ್ತಾರೆ. ಅದೇ ಹುಡುಗಿ ಹೆಣ ಬೀದಿಲ್ ಬೀಳುತ್ತೆ. ಹುಡುಗ ಗೌರ್ಮೆಂಟ್ ಜಾಬ, ಬಡವ್ರನ್ನ ಮದ್ವೆ ಅಂದ್ರೆ ಚೆನ್ನಾಗಿರೋದಿಲ್ವಾ? ನಿಮ್ಮ ಮಗಳನ್ನ ವ್ಯವಹಾರಕ್ಕೆ ಇಟ್ಟಿದ್ದೀರಾ, ಬಿಸ್ನೆಸ್ ಮಾಡ್ತಿದ್ದೀರಾ. ಆತ ಗಂಡಸೇ ಅಲ್ಲ, ನಪುಂಸಕ. ನೀವು ನೋಡಿದ್ರ ನಪುಂಸಕ ಅನ್ನೋದು? ಹುಡುಗನ ಕೈ ತುಂಬಾ ಸಂಬಳ ನೋಡೋ ನೀವು ಆತನ ಕ್ಯಾರೆಕ್ಟರ್ ಯಾಕೆ ನೋಡೋದಿಲ್ಲ? ವರದಕ್ಷಿಣೆ ಕಿರುಕುಳಕ್ಕೆ ಒಳಗಾಗದೆ ನಿಮ್ಮಿಂದ ಏನಾಗ್ತಿದೆ ಸಮಾಜ? ಎಲ್ಲಿ ಹೋಗ್ತಿದೆ? ನಮಸ್ಕಾರ, ಕ್ರೈಮ್ ಲಿಮಿಟ್ಸ್ಗೆ ಸ್ವಾಗತ. ಒಂದ್ ಕಡೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 40 ಲಕ್ಷ ಖರ್ಚು ಮಾಡಿ ಮದ್ವೆ ಮಾಡ್ತಾರೆ. ಇನ್ನೊಂದ್ ಕಡೆ ಅದೇ ಹುಡುಗಿ ಹೆಣ ಬೀದಿಲ್ ಬೀಳುತ್ತೆ. ಇದು ಬೆಂಗಳೂರಿನ ಗಾನವಿ ಮತ್ತೆ ಸೂರಜ್ನ ದುರಂತ ಅಂತ್ಯದ ಕತೆ. ಇಲ್ಲಿ ಪೋಷಕರು 2 ರೀತಿ ಕ್ಯಾಟಗರಿ. ಮೊದಲನೇ ಕ್ಯಾಟಗರಿ, ಹುಡುಗ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನ, ಕೈ ತುಂಬಾ ಸಂಬಳ ಬರ್ತಿದ್ಯಾ. ಎರಡನೇ ಕ್ಯಾಟಗರಿ, ಹುಡುಗ ಗೌರ್ಮೆಂಟ್ ಜಾಬ, ಅವ್ರಿಗೂ ಕೈ ತುಂಬಾ ಸಂಬಳ ಬರ್ತಿದ್ಯಾ, ಹೇಗಿದ್ರು ಗೌರ್ಮೆಂಟ್ ಜಾಬ್ ಆದ್ರೆ ಕೊಟ್ಟು ಮಾಡ್ಬೋದು, ನನ್ನ ಮಗಳು ಚೆನ್ನಾಗಿರ್ತಾಳೆ. ಯಾಕೆ ಗೌರ್ಮೆಂಟ್ ಜಾಬ್ ಆದ್ರೆ, ಲಕ್ಸುರಿ ಲೈಫ್ ಇದ್ರೆ, ಲಕ್ಸುರಿ ಮನೆ ಇದ್ರೆ, ಲಕ್ಸುರಿ ಕಾರ್ ಇದ್ರೆ ಮಾತ್ರ ನಿಮ್ಮ ಮಗಳನ್ನ ಕೊಟ್ಟು ಮಾಡ್ಬೇಕಾ? ಇಲ್ಲಾಂದ್ರೆ ನಿಮ್ಮ ಮಗಳು ಬಡವ್ರನ್ನ ಮದ್ವೆ ಆದ್ರೆ ಚೆನ್ನಾಗಿರೋದಿಲ್ವಾ? ಓ, ಪೋಷಕರಿಗೊಂದು ಕಿವಿ ಮಾತು, ನೀವು ನಿಮ್ಮ ಮಗಳನ್ನ ಮದ್ವೆ ಮಾಡಿ ಸುಖವಾಗಿರಮ್ಮ, ವಂಶ ಬೆಳಗಮ್ಮ ಅಂತ ನೀವು ಮದ್ವೆ ಮಾಡ್ತಿಲ್ಲ. ನಿಮ್ಮ ಮಗಳನ್ನ ವ್ಯವಹಾರಕ್ಕೆ ಇಟ್ಟಿದ್ದೀರಾ, ಬಿಸ್ನೆಸ್ ಮಾಡ್ತಿದ್ದೀರಾ. ಅಫ್ಕೋರ್ಸ್ ಇದು ಬಿಸ್ನೆಸ್ ಅಂತಾನೆ ಅಂದ್ಕೊಳ್ಳುತ್ತೆ. ಇಲ್ಲಿ ಮೊನ್ನೆ ತಾನೇ ಒಂದು ಇನ್ಸಿಡೆನ್ಸ್ ನಡೆಯುತ್ತೆ. ಬೆಂಗಳೂರಿನ ಗಾನವಿ ಮತ್ತೆ ಸೂರಜ್ ದುರಂತದ ಅಂತ್ಯದ ಕತೆ ಪ್ರತಿಯೊಂದು ಮಾಧ್ಯಮಗಳು ಕೂಡ ಪ್ರಸಾರವನ್ನ ಮಾಡಿದೆ. ಏನಾಗಿದೆ ಇಲ್ಲಿ? ವರದಕ್ಷಿಣೆ ಕಿರುಕುಳ ಅನ್ನೋ ಮಾಹಿತಿ ಬಂತು. ಆತ ಗಂಡಸೇ ಅಲ್ಲ, ನಪುಂಸಕ ಅನ್ನೋ ಮಾತು ಬಂತು. ನೀವು ನೋಡಿದ್ರ ನಪುಂಸಕ ಅನ್ನೋದು? ಅಥವಾ ಆತ ಹನಿಮೂನ್ಗೆ ಹೋದಾಗ ಏನೋ ಸಮಸ್ಯೆ ಆಯ್ತು, ಅಲ್ಲಿ ಹುಡುಗಿನ ಮುಟ್ಲೇ ಇಲ್ವಂತೆ, ನಿಮ್ಮ ಮಗಳು ನಿಮ್ಮ ಹತ್ರ ಹೇಳ್ಕೊಂಡಿದ್ಲ. ಇಲ್ಲಿ ನಾನು ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ, ಸತ್ಯದ ಪರ, ನಿಜಾಂಶದ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಪೋಷಕರು 2 ಕ್ಯಾಟಗರಿ ಅಂತ ಹೇಳಿದ್ನಲ್ಲ, ಆ ಪೋಷಕರಿಗೆ ದರಿದ್ರ ಮನಸ್ಥಿತಿಗೆ ಒಂದು ಮಾತನ್ನ ಹೇಳ್ತೀನಿ. ನೀವು ನಿಮ್ಮ ಮಗಳನ್ನ ಮದ್ವೆ ಮಾಡಿ ಕೊಡೋಕು ಮುಂಚೆ ಗೌರ್ಮೆಂಟ್ ಜಾಬ, ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನ, ಕೈ ತುಂಬಾ ಸಂಬಳನ ಅನ್ನೋ ನೋಡೋ ಬದಲು ಆ ಹುಡುಗನ ಕ್ಯಾರೆಕ್ಟರ್ ಹೇಗಿದೆ, ಮನೆತನ ಹೇಗಿದೆ, ನಮ್ಮ ಮಗಳನ್ನ ಕೊಟ್ರೆ ಚೆನ್ನಾಗಿರ್ತಾಳ ನಮ್ಮ ಮಗಳು, ಅದನ್ನ ಯೋಚನೆ ಮಾಡಿ. ಹುಡುಗನ ಕೈ ತುಂಬಾ ಸಂಬಳ ನೋಡೋ ನೀವು ಆತನ ಕ್ಯಾರೆಕ್ಟರ್ ಯಾಕೆ ನೋಡೋದಿಲ್ಲ? ಒಬ್ಬ ಹುಡುಗನ ಲಕ್ಸುರಿ ಲೈಫ್, IT-BT ಕಂಪ್ನಿ, ಸಾಫ್ಟ್ವೇರ್ ಕಂಪ್ನಿಲಿ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಿದ್ದಾನ ಅಂತ ನೋಡೋ ನೀವು ಆತನ ಮೆಡಿಕಲ್ ಸರ್ಟಿಫಿಕೇಟ್ ಯಾಕೆ ನೋಡೋದಿಲ್ಲ? ಮೊದಲು ಇದನ್ ಮಾಡಿ. ನನ್ನ ಪ್ರಶ್ನೆ ಮಾಡೋದಾದ್ರೆ ನನ್ನ ಕಡೆಯಿಂದ ಸಿಗೋ ಉತ್ತರ ಏನ್ ಗೊತ್ತಾ? ಇಲ್ಲಿ ಹೆಣ್ಣು ಮಕ್ಕಳು ವರದಕ್ಷಿಣೆ ಕಿರುಕುಳಕ್ಕೆ ಒಳಗಾಗ್ತಾ ಇರೋದು ಪೋಷಕರಿಂದ. ಇಲ್ಲಿ ಪೋಷಕರು ಹೇಗೆ ಕಾರಣ ಆಗ್ತಾರೆ ಅಂತ ನೀವು ಪ್ರಶ್ನೆ ಮಾಡ್ಬೋದು, ಅದಕ್ಕೂ ನಾನೇ ಉತ್ತರ ಕೊಟ್ಬಿಡ್ತೀನಿ. ಒಂದು ನಿಮ್ಮ ಮಗಳನ್ನ ಮದ್ವೆ ಮಾಡಿಕೊಡುವಾಗ ಅಷ್ಟೋ ಇಷ್ಟೋ ಖರ್ಚು ಮಾಡ್ಬೇಕು, ಅಯ್ಯೋ ನಮ್ಮ ಸಂಬಂಧಿಕರೆಲ್ಲ ಬರ್ತಾರೆ, ನಮ್ಮ ಹೈಫೈ ಜೀವನ ತೋರಿಸ್ಬೇಕು, ಸಂಬಂಧಿಕರು ಏನ್ ಅನ್ಕೊಳ್ತಾರೋ ಏನೋ, ಸಾಲ ಪಾಲ ಮಾಡಿ ಆದ್ರೂ ಮದ್ವೆ ಮಾಡೋಣ ಅನ್ನೋ ಮನಸ್ಥಿತಿ ಒಬ್ರದಾದ್ರೆ, ಒಬ್ಳೇ ಮಗಳು ಅವಳನ್ನ ಭರ್ಜರಿಯಾಗಿ ಮದ್ವೆ ಮಾಡ್ಬೇಕು, ದೊಡ್ಡ ಮನೆ ತನಕ ಕೊಡ್ಬೇಕು, ಸುಖವಾಗಿರ್ತಾಳೆ ಅನ್ನೋ ಮನಸ್ಥಿತಿ ಇನ್ನೊಂದ್ ಕಡೆ. ಆದ್ರೆ ಇಲ್ಲಿ ಪೋಷಕರ ತಪ್ಪು ಏನ್ ಬರುತ್ತೆ ಅನ್ನೋದಕ್ಕೆ ಉತ್ತರ ಇವಾಗ ಕೊಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಒಂದು ಹೆಣ್ಣು ಮಗಳು ವರದಕ್ಷಿಣೆ ಕಿರುಕುಳಕ್ಕೆ ಒಳಗಾಗದೆ ನಿಮ್ಮಿಂದ, ಪೋಷಕರಿಂದ. ಯಾಕೆ ಅಂದ್ರೆ ಮದ್ವೆ ಮಾಡೋ ಟೈಮಲ್ಲೇ ಗಂಡಿನ ಮನೆಯವ್ರಿಗೆಲ್ಲ ನೀವೇ ಅಷ್ಟು ಇಷ್ಟು ಒಡವೆ, ದುಡ್ಡು, ಕಾರು, ಬೈಕು ಎಲ್ಲ ನೀವೇ ತೋರಿಸಿರ್ತೀರ. ಅದೇನಾಗುತ್ತೆ, ಗಂಡಿನ ಮನೆಗೆ ಆಸೆ ಜಾಸ್ತಿ ಹುಟ್ಟುತ್ತೆ. ಹಾಗೇನ್ ಮಾಡ್ತಾರೆ, ಇಷ್ಟೊಂದು ಕೊಟ್ಟು ಮಾಡಿರೋ ಇವ್ರಿಗೆ ಇನ್ನೂ ತರ್ಲಿ, ಇನ್ನೂ ಬರ್ಲಿ ಅನ್ನೋ ದಾಹ ಶುರುವಾಗುತ್ತೆ. ಆ ತಪ್ಪು ಮಾಡಕ್ ಹೋಗ್ಬೇಡಿ. ಒಬ್ರು ದೊಡ್ಡವರು ಒಂದು ಗಾದೆ ಮಾಡಿದ್ದಾರೆ, ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಈ ಜಗತ್ತಿಗೆ ಅವ್ರನ್ನ ಆಸ್ತಿಯಾಗಿ ಕೊಡುಗೆ ಕೊಡಿ ಅಂತ. ಯಾಕೆ ಮಾಡಿದ್ದಾರೆ ಹೇಳಿ? ಇದೇ ವಿಚಾರಕ್ಕೆ. ಬೆಳಗ್ಗೆ ಆದ್ರೆ ಅಲ್ಲಿ ವರದಕ್ಷಿಣೆ ಕಿರುಕುಳ, ಯುವತಿ ಆತ್ಮಹತ್ಯೆ, ನವವಧು ಆತ್ಮಹತ್ಯೆ. ಮೊನ್ನೆ ಕೂಡ ಇದೇ ಒಂದು ಇನ್ಸಿಡೆನ್ಸು. ಪ್ರಾಣವನ್ನ ಕಾಪಾಡೋ ಒಬ್ಬ ವೈದ್ಯ ವರದಕ್ಷಿಣೆ ಕಿರುಕುಳ ಕೊಟ್ಟು ತನ್ನ ಹೆಂಡತಿಯನ್ನ ಕೊಂದಿದ್ದಾನೆ. ಇದೆಲ್ಲ ನಡೆದಿರೋದು ಉತ್ತರ ಕರ್ನಾಟಕ, ವಿಜಯಪುರ. ಏನಾಗ್ತಿದೆ ಸಮಾಜ? ಎಲ್ಲಿ ಹೋಗ್ತಿದೆ?
ಹೆಣ್ಣು ಮಕ್ಕಳು ಅಂದಾಗ ಒಂದು ಕಾಮಕ್ಕೆ ಬಲಿಯಾಗಿರ್ತಾರೆ, ಇನ್ನೊಂದು ಶೋಷಣೆಗೊಳಗಾಗಿರ್ತಾರೆ, ಇನ್ನೊಂದು ವರದಕ್ಷಿಣೆ ಕಿರುಕುಳಕ್ಕೆ ಒಳಗಾಗಿರ್ತಾರೆ. ಹಾಗಾದ್ರೆ ಹೆಣ್ಣು ಹೆಣ್ಣಾಗಿ ಹುಟ್ಟೋದೇ ತಪ್ಪ? ಇದೊಂದು ಪ್ರಶ್ನೆ. ಆಗ್ಲೇ ನಾನು ಹೇಳ್ದಂಗೆ ಒಂದು ಮಾತು, ಪೋಷಕರಿಗೆ ಇದು ಕಿವಿ ಮಾತು ಅಂತಾನೆ ಅನ್ಕೊಳ್ಳಿ. ನಿಮ್ಮ ಮಗಳನ್ನ ಒಂದು ಮನೆಗೆ ಮದುವೆ ಮಾಡಿ ಕೊಡ್ತಾ ಇದ್ದೀರಾ ಅಂದಾಗ ಆ ಹುಡುಗ ಹೇಗೆ, ಆತನ ಕ್ಯಾರೆಕ್ಟರ್ ಹೇಗೆ, ಆತನ ಮನೆತನ ಹೇಗೆ, ನನ್ನ ಮಗಳನ್ನ ಮದುವೆ ಮಾಡಿಕೊಟ್ರೆ ನನ್ನ ಮಗಳು ಸುಖವಾಗಿರ್ತಾಳ, ಚೆನ್ನಾಗಿರ್ತಾಳ ಅನ್ನೋದನ್ನ ಫಸ್ಟು ತಿಳ್ಕೊಳ್ಳಿ. ಇಲ್ಲಿ ನೀವು ಮದುವೆ ಮಾಡುವಾಗ ಒಬ್ಳೇ ಮಗಳು ಅಂತ ತುಂಬಾ ಖುಷಿಯಿಂದ ವಿಜೃಂಭಣೆಯಿಂದ ಮಾಡ್ತೀರಾ. ನೀವು ಏನೇ ಒಂದು ಮದುವೆ ಮಾಡಿದ್ರು ಕಟ್ಟೋದು 3 ಗಂಟೆನೆ, ತುಳಿಯೋದು ಸಪ್ತಪದಿನೇ. ಅದಕ್ಕೋಸ್ಕರ ನೀವು ಮೊದಲೇ ಗಂಡಿನ ಮನೆಯವ್ರಿಗೆ ದುಡ್ಡು, ಆಸ್ತಿ ಎಲ್ಲವ ಆಸೆ ಹುಟ್ಟಿಸೋದು ನೀವೇನೆ. ನಿಮ್ಮ ಮಗಳಿಗೆ ಕೊಡಿ, ಒಡವೆ ಕೊಡಿ, ಆಸ್ತಿ ಕೊಡಿ, ಹಣ ಕೊಡಿ. ಅದು ಯಾವಾಗ ಹುಡುಗನ ಮನೆಯವರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರ ನಿಮ್ಮ ಮಗಳನ್ನ, ನಿಮ್ಮ ಮಗಳು ಸುಖವಾಗಿದ್ದಾಳ, ಒಳ್ಳೆ ಜೀವನ ಸಾಗಿಸ್ತಾ ಇದ್ದಾಳ, ಅದು ಕನ್ಫರ್ಮ್ ಆದಾಗ. ಆದ್ರೆ ಇಲ್ಲಿ ಮತ್ತೊಂದು ಮಾತು, ನಿಮ್ಮ ಮಗಳಿಗೆ ನೀವೇನೇ ಆಸ್ತಿ ಕೊಡೋಕ್ಕೂ ಮುಂಚೆ ಅದು ನಿಮ್ಮ ಮಗಳು ಹೆಸರಿಗೆ ಮಾಡಿರಿ, ನಿಮ್ಮ ಮಗಳು ಹೆಸರಿಗೆ ಮಾಡಿರಿ. ಅದು ಬಿಟ್ಟು ಮುಂಚಿತವಾಗಿ ರಿಲೇಷನ್ಸ್ ಏನೋ ಅನ್ಕೊಳ್ತಾರೆ, ಸಂಬಂಧಿಕರೇನೋ ಅಂತಾರೆ, ಭರ್ಜರಿಯಾಗಿ ಮಾಡಿದ್ರೇನೆ ಮದ್ವೆನೇ ಕಣ್ರಿ. ದೇವಸ್ಥಾನದಲ್ಲಿ ಮಾಡಿದ್ರು ಮದ್ವೆನೆ, ಕಲ್ಯಾಣ ಮಂಟಪದಲ್ಲಿ ಮಾಡಿದ್ರು ಮದ್ವೆನೆ, ಪ್ಯಾಲೇಸ್ ಅಲ್ಲಿ ಮಾಡಿದ್ರು ಮದ್ವೆನೆ. ಆದ್ರೆ ನೀವು ಮದ್ವೆ ಮಾಡ್ತಾ ಇರೋಂಥ ವ್ಯಕ್ತಿ, ನಿಮ್ಮ ಮಗಳನ್ನ ಕೊಡ್ತಾ ಇರೋಂಥ ವ್ಯಕ್ತಿಯ ಮನೆತನ ಚೆನ್ನಾಗಿದೆಯಾ ನೋಡಿ. ನಾನಿಲ್ಲಿ ಹೇಳೋದು ಒಂದೇ ಮಾತು, ಮದ್ವೆ ಅನ್ನೋದು ವ್ಯವಹಾರ ಅಲ್ಲ, 2 ಮನಸ್ಸುಗಳ ಸಮ್ಮಿಲನ. ಮದ್ವೆ ಅನ್ನೋ ವಿಚಾರಕ್ಕೆ ಬಂದಾಗ ಕಾರಲ್ಲಿ ಕೂತು ಸ್ಟೇಟಸ್ ತೋರಿಸಿ ನಿಮ್ಮ ಮಕ್ಕಳನ್ನ ಕಣ್ಣೀರಲ್ಲಿ ಕೈ ತೊಳೆಯೋ ರೀತಿ ಮಾಡಬೇಡಿ. ಬೈಕ್ನಲ್ಲಿ ಕೂತು ಊರೆಲ್ಲ ಸುತ್ತಾಡಿದ್ರು ಕೂಡ ಮುಖದಲ್ಲಿ ನಗು, ಬದುಕಲ್ಲಿ ಸಂತೋಷ, ಇದನ್ನ ಫಸ್ಟ್ ನೋಡಿ. ನೀವು ಹೇಳ್ತಿರಲ್ಲ ಸಾಫ್ಟ್ವೇರ್ ಕಂಪ್ನಿ, IT-BT ಕಂಪ್ನಿ ಎಂಪ್ಲಾಯ್ ಅಥವಾ ಗೌರ್ಮೆಂಟ್ ಎಂಪ್ಲಾಯ್, ಇವ್ರಿಗೆ ಕೊಟ್ಟು ನಿಮ್ಮ ಮಕ್ಕಳನ್ನ ಜೀವನ ಹಾಳು ಮಾಡೋ ಬದಲು ರೈತರಿಗೆ ಎಷ್ಟೋ ಕಡೆ ಹೆಣ್ಣುಗಳು ಸಿಗ್ತಾ ಇಲ್ಲ. ರೈತ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು, ಇಡೀ ಪ್ರಪಂಚಕ್ಕೆ ಅನ್ನ ಕೊಡುವಂತಹ ಅನ್ನದಾತ. ರೈತರ ಮಕ್ಕಳಿಗೆ ಕೊಡಿ, 3 ಹೊತ್ತು ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆ, ಜೀವನ ಪೂರ್ತಿ ಸುಖ ಸಂತೋಷ. ಬೆಳಗ್ಗೆ ಕೆಲ್ಸಕ್ಕೆ ಹೋದಂತ ಗಂಡ ಸಾಯಂಕಾಲ ಮನೆಗೆ ಬರುವಾಗ ನಗ್ನಗ್ತಾ ಹೆಂಡತಿ ಜೊತೆ ಕೂತ್ ಮಾತಾಡಿ ಊಟ ಮಾಡೋದು ಹೇಗಿದೆ. ಬೆಳಗ್ಗೆ ಕಂಪನಿಗೆ IT-BT ಕಂಪ್ನಿಗೆ ಹೋದಂತ ಹುಡುಗ ಸಾಯಂಕಾಲ ಬಂದು ಕೆಲಸದ ಫ್ರಸ್ಟ್ರೇಷನ್ ಎಲ್ಲ ಈ ಹೆಣ್ಣು ಮಗು ಮೇಲೆ ಹಾಕಿ ಆಕೆನ ದೌರ್ಜನ್ಯ ಮಾಡೋದು ಹೇಗಿದೆ. ಆಪ್ಷನ್ ನಿಮ್ಮ ಮುಂದೆನೆ ಇದೆ. ಒಂದು ಹೊತ್ತು ಗಂಜಿ ಕುಡ್ದು ಗುಡಿಸ್ಲಲ್ಲಿದ್ರು ಕೂಡ ನೆಮ್ಮದಿ ಇಂಪಾರ್ಟೆಂಟ್, ನಾಟ್ ಅ ಮನಿ. ಜೀವನಕ್ಕೆ ದುಡ್ಡು ಬೇಕು, ಆದ್ರೆ ಜೀವನನೇ ದುಡ್ಡಾಗಬಾರ್ದು. ಮತ್ತೆ ಯೋಚನೆ ಮಾಡಿ, ವರದಕ್ಷಿಣೆ ಕಿರುಕುಳ ಆಗ್ತಾ ಇರೋದು ಪೋಷಕರಿಂದ, ಪೋಷಕರು ತೋರಿಸುವಂತ ದುರಾಸೆಯಿಂದ. ಮಗಳಿಗೆ ಮದ್ವೆ ಮಾಡೋ ಟೈಮಲ್ಲಿ ದಯವಿಟ್ಟು ಎಲ್ಲ ಆಸೆಯನ್ನ ತೋರಿಸ್ಬೇಡಿ. ನಿಮ್ಮ ಹತ್ರ ಅಷ್ಟಿದೆ ಇಷ್ಟಿದೆ, ಕೋಟಿ ಇರ್ಲಿ, ಆದ್ರೆ ಮಗಳನ್ನ ನೀವು ಯಾವ ಮನೆತನಕ್ಕೆ ಕೊಡ್ತಾ ಇದ್ದೀರಾ, ಯಾವ ವ್ಯಕ್ತಿಗೆ ಕೊಡ್ತಾ ಇದ್ದೀರಾ, ನನ್ನ ಮಗಳು ಚೆನ್ನಾಗಿರ್ತಾಳ, ಫಸ್ಟ್ ಅದನ್ನ ನೋಡ್ಕೊಳ್ಳಿ.